ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೀಸನಲ್ ಫ್ರೂಟ್ ಆಗಿರುವ ಈ ಜೀಗುಜ್ಜೆ ಏನು ಹೇಳ್ತೇವೆ, ಬ್ರೆಡ್ ಫ್ರೂಟ್ ಅಂತ ಹೇಳ್ತೇವೆ. ಇದರಿಂದ ಪದಾರ್ಥ ಎಲ್ಲ ಮಾಡ್ತೇವೆ ಹಾಗೂ ತುಂಬ ಬೇರೆ ಹಲವು ರೆಸಿಪಿಗಳನ್ನು ಮಾಡ್ತೇವೆ. ಇದರಿಂದ ಇವತ್ತೊಂದು ಸೂಪರಾದ ಹಲ್ವವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ನೋಡಿ ಒಂದು ಮೀಡಿಯಮ್ ಗಾತ್ರದ ಜಿಗುಜ್ಜೆಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ತರುವ. ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ತರಬೇಕು. ನಂತರ ಇದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು. ಇದನ್ನೊಂದು 15 ನಿಮಿಷಗಳ ಕಾಲ ಸರಿಯಾಗಿ ಬೇಯಲಿದ್ದು, ಉಪ್ಪೆಲ್ಲ ಏನು ಹಾಕದೆ ಹಾಗೆ ಇಡಬೇಕು ಬೇಯಲಿಕ್ಕೆ. ಈಗ ಒಂದು 10-15 ನಿಮಿಷ ಆದ ನಂತರ ನಾವು ಅದನ್ನು ತೆಗೆದಿದ್ದೇವೆ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಬೆಂದಿದೆ ನಮ್ಮ ಜೀಗುಜ್ಜೆ. ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಇದು ಬಿಸಿ ಇರುವಾಗಲೇ ಹಾಕ್ಬೋದು, ಏನೋ ಇದಾಗೋದಿಲ್ಲ. ಸ್ವಲ್ಪ ತಣಿಲಿಕ್ಕೆ ಬೇಕಿದ್ರೆ ಬಿಡ್ಬೋದು. ಇದನ್ನೊಂದು ನೈಸ್ ಪೇಸ್ಟ್ ಮಾಡಿ ತರಬೇಕು. ಇಲ್ಲಿ ನೋಡ್ಬೋದು ನೋಡಿ ಈ ರೀತಿಯಾಗಿ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ. 2 ಸಲ ನಾನು ಮಿಕ್ಸಿಗೆ ಹಾಕಿ ತಂದಿದ್ದೇನೆ. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ನಮ್ಮ ರುಚಿಗೆ ಅನುಗುಣವಾಗಿ ಸ್ವಲ್ಪ ಏಲಕ್ಕಿ ಬೀಜ ಹಾಗೆ ತುಪ್ಪ ಬೇಕಾಗುವುದು ಅಷ್ಟೇ. ಇದನ್ನು ಮಾಡುವ ರೀತಿ ನೋಡುವ. ಈಗ ನಾವು ತೆಗೆದಿಟ್ಟಂತಹ ತುಪ್ಪದಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕಿ ಒಂದು ಬಾಣಲೆಗೆ ನಾವು ಇಲ್ಲಿ ಗ್ರೈಂಡ್ ಮಾಡಿಟ್ಟಂತಹ ಜಿಗುಜ್ಜೆಯ ಪಲ್ಪನ್ನು ಕರೆಕ್ಟಾಗಿ ಈ ತುಪ್ಪ ಎಲ್ಲ ಎಳ್ಕೊಳ್ಳುವಾಗೆ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಹೊತ್ತಿನ ನಂತರ ಅದಕ್ಕೆ ಬೆಲ್ಲವನ್ನು ಕೂಡ ಸೇರಿಸುವ. ಬೆಲ್ಲ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಇನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ತಳ ಹಿಡಿಬಾರ್ದು, ಹದ ಉರಿಯಲ್ಲಿ ನಾವು ಕೈ ಬಿಡದೆ ಇದನ್ನು ತಿರುಗಿಸ್ತಾ ಬರಬೇಕು. ಈ ರೀತಿಯಾಗಿ ಕೈ ಬಿಡದೆ ತಿರುಗಿಸ್ತಾ ಬರಬೇಕು. ಈಗ ನಾನು ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇನ್ನು ನಮಗೆ ತಳ ಬಿಡ್ತಾ ಬರುವಾಗ, ಸ್ವಲ್ಪ ತಳ ಹಿಡಿತಾ ಇದೆ ಅಂತ ಆಗುವಾಗ ತುಪ್ಪವನ್ನು ಸೇರಿಸ್ಕೊಳ್ತಾ ಬರಬೇಕು. ಈಗ ಇನ್ನೊಮ್ಮೆ ಕೂಡ ತುಪ್ಪವನ್ನು ಹಾಕಿಕೊಳ್ತಾ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ ಇದು ಬೇಗನೆ ಆಗ್ತದೆ, ಯಾಕಂದರೆ ನಾವು ಮೊದಲಿಗೆ ಬೇಯಿಸಿದ ಕಾರಣ ಇದು ಜಾಸ್ತಿ ಹೊತ್ತು ಹಿಡಿಯಲ್ಲ. ಇಲ್ಲಿ ನಮಗೆ ತಳ ಬಿಡ್ತಾ ಬರುವಾಗ ಗೊತ್ತಾಗ್ತದೆ ಇದು ಆಗಿದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಇಲ್ಲಿ ನೋಡ್ಬೋದು ನಾನು ತಿರುಗಿಸ್ತಾ ಇದ್ದೇನೆ. ಸ್ವಲ್ಪವು ಕೈ ಬಿಡದೆ ಈ ರೀತಿಯಾಗಿ ನಾವು ಮಗ್ಸ್ತಾ ಬರಬೇಕು. ಇಲ್ಲಿ ನೋಡ್ಬೋದು ಈಗ ಇದು ಕನ್ಸಿಸ್ಟೆನ್ಸಿಗೆ ಬರಲಿಲ್ಲ ನೋಡಿ. ಈಗ ಕರೆಕ್ಟಾಗಿ ಈಗ ಇನ್ನೊಮ್ಮೆ ಕರೆಕ್ಟಾಗಿ ತಿರುಗಿಸ್ತಾ ಇದ್ದೇನೆ. ತಳ ಬಿಡ್ತಾ ಬರ್ತದೆ, ಆಗ ನಮಗೆ ಗೊತ್ತಾಗ್ತದೆ ಈಗ ಆದರೂ ಇದು ಪರ್ಫೆಕ್ಟ್ ಆಗಿದೆ. ತೆಗೆಯುವ. ಇನ್ನು ಒಂದು ಬಟರ್ ಪೇಪರ್ ಅಥವಾ ಯಾವುದಾದ್ರೂ ಒಂದು ಪೇಪರ್ಗೆ ಅಥವಾ ಖಾಲಿ ಒಂದು ಬಟ್ಟಲ್ ತೆಗೆಯುವುದಾದ್ರೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ನಾವು ಇಟ್ಕೊಳ್ಬೇಕು. ನಂತರ ಇದನ್ನೊಂದು ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ಈಗ ನಾನು ಬೀಜ ಮತ್ತು ಏಲಕ್ಕಿಯನ್ನು ಆಗ ಸೇರಿಸಲಿಲ್ಲ, ಅದನ್ನು ಈಗಲೇ ಹಾಕಿಕೊಳ್ತಿದ್ದೇನೆ. ಇಲ್ಲಿ ನೋಡ್ಬೋದು ಇದು ನಾವು ಸಂಜೆ ಮಿನಿ ಮಾಡಿದರೆ ಅದನ್ನು ಮರುದಿವಸ ಬೆಳಿಗ್ಗೆಗೆ ಕರೆಕ್ಟಾಗಿ ಅದು ಸೆಟ್ ಆಗ್ತದೆ. ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತಿಲ್ಲ, ಹೀಗೆ ಹೊರಗೆ ಇಟ್ಟರೆ ಕರೆಕ್ಟಾಗಿ ಸೆಟ್ಟಾಗಿ ಬರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ, ಕರೆಕ್ಟಾಗಿ ಬಂದಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಮುಂದಿನ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.